ಎಲ್ಲ ಬೆಂಗಳೂರು ನಿವಾಸಿಗಳಿಗೆ ಒಂದು ಗುಡ್ ನ್ಯೂಸ್ ಅಂದ್ರೆ ನಿನ್ನೆ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ಗೆ ಚಾಲನೆ ಸಿಕ್ಕಿದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಲೋಕಾರ್ಪಣೆ ಮಾಡಿದ್ರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಈ ರೈಲು ಸಂಪರ್ಕ ಕಲ್ಪಿಸುತ್ತೆ. ಒಟ್ಟು 16 ನಿಲ್ದಾಣಗಳನ್ನ ಈ ಮೆಟ್ರೋ ರೈಲು ಹಾದು ಹೋಗುತ್ತೆ. ಇನ್ನು ಕರ್ನಾಟಕದ ಆಸ್ತಿಯಾಗಿದ್ದ ಕಲಾವಿದೆ, ನಟಿ, ನಿರೂಪಕಿ ಅಪರ್ಣಾ ನಮ್ಮ ಮೆಟ್ರೋದ ಧ್ವನಿಯಾಗಿದ್ದಾರೆ. ಅಪರ್ಣಾ ಅವರ ಸುಮಧುರ ಧ್ವನಿಯು ಬೆಂಗಳೂರಿನ ಹಸಿರು ಮತ್ತು ನೇರಳೆ ಮೆಟ್ರೋ ಮಾರ್ಗಗಳಲ್ಲಿ ಜನಪ್ರಿಯವಾಗಿತ್ತು. ಇನ್ನು ಈಗ ಹೊಸದಾಗಿ ಉದ್ಘಾಟನೆಯಾದ ಹಳದಿ ಮೆಟ್ರೋ ಮಾರ್ಗದಲ್ಲೂ ಕೂಡ ಅವರ ಧ್ವನಿಯನ್ನೇ ಬಳಸಲಾಗಿದೆ. ಅದು ಎಐ ಜನರೇಟೆಡ್ ಅಲ್ಲ, ಹೊರತಾಗಿ ಅವರ ಒರಿಜಿನಲ್ ವಾಯ್ಸೇ ಇರುತ್ತೆ. ಕಳೆದ ವರ್ಷ ಅಪರ್ಣಾ ಕ್ಯಾನ್ಸರ್ನಿಂದ ನಿಧನರಾದರು. ನಮ್ಮ ಹೆಮ್ಮೆಯ ನಮ್ಮ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು ಅವರ ಧ್ವನಿ. ಆ ಮೂಲಕ ಅವರು ಜೀವಂತರಾಗಿದ್ದಾರೆ. ಹಾಗಾಗಿ ಮುಂದೆ ಕೂಡ ಯಾವುದೇ ಕಾರಣಕ್ಕೂ ಹಸಿರು ಮತ್ತು ನೇರಳೆ ಬಣ್ಣದ ಮಾರ್ಗದಲ್ಲಿ ಧ್ವನಿ ಬದಲಾವಣೆ ಆಗಬಾರ್ದು ಅನ್ನೋದು ಕನ್ನಡಿಗರ ಬೇಡಿಕೆಯಾಗಿತ್ತು. ಇದಕ್ಕೆ ಮೆಟ್ರೋ ಅಧಿಕಾರಿಗಳು ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಇನ್ನು ಹಳದಿ ಮಾರ್ಗದಲ್ಲೂ ಕೂಡ ಈಗ ಅಪರ್ಣಾ ಧ್ವನಿ ಕೇಳಿಸುತ್ತದೆ ಅನ್ನೋದು ವಿಶೇಷ. ಕ್ಯಾನ್ಸರ್ನಿಂದ ಬಳಲುತ್ತಿದ್ರು ಕೂಡ ಅಪರ್ಣಾ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಕೂಡ ಈ ರೆಕಾರ್ಡಿಂಗ್ಗೆ ಸಹಕರಿಸಿದ್ದರಂತೆ. ಹಳೆಯ ಮಾರ್ಗದಲ್ಲಿ ಅಪರ್ಣಾ ಧ್ವನಿ ಮುಂದುವರಿಸುತ್ತೇವೆ, ಆದ್ರೆ ಹಳದಿ ಬಣ್ಣಕ್ಕೆ ಕಷ್ಟ ಅಂತ ಮೆಟ್ರೋ ಅಧಿಕಾರಿಗಳು ಈ ಮೊದಲು ಹೇಳಿದ್ರು. ಆದ್ರೆ 2024ರ ಏಪ್ರಿಲ್ ಮೇನಲ್ಲಿ ಮೆಟ್ರೋದ ತಾಂತ್ರಿಕ ತಂಡ ಅಪರ್ಣಾ ಬಳಿ ತೆರಳಿ ಅವರ ಧ್ವನಿಯನ್ನ ರೆಕಾರ್ಡಿಂಗ್ ಮಾಡಿಸ್ಕೊಂಡಿತ್ತಂತೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ರು ಕೂಡ ಅಪರ್ಣಾ ಅವರು ತಮ್ಮ ಧ್ವನಿ ನೀಡಿ ಕರ್ತವ್ಯ ಮೆರೆದಿದ್ದರು.